Hello friends, myself Sarita Patil, Assistant Professor, Government Degree College, Kamlapur. Disaster management is one of the important syllabus for the BCom third semester students. In this, we have the four most important chapters. That is the introduction, disaster preparedness, disaster response, rehabilitation, reconstruction, and recovery. In this, we shall see that is the first most important chapter, that is introduction to disaster. Disaster and emergencies are fundamental affections of normal life. They are consequences of the way society structure themselves economically and socially. ವಿದ್ಯಾರ್ಥಿಗಳೇ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಡಿಸಾಸ್ಟರ್ ಅಂಡ್ ಎಮರ್ಜೆನ್ಸೀಸ್ ಆರ್ ಫಂಡಮೆಂಟಲ್ ರಿಫ್ಲೆಕ್ಷನ್ಸ್. ನಮ್ದು ನಾವು ಮಾಡಿರೋ ಕಾರ್ಯದ ನೆರಳುಗಳಿದ್ದಂಗೆ ಅಂತ ಹೇಳ್ತಾರೆ ಆಫ್ ನಾರ್ಮಲ್ ಲೈಫ್. ಓಕೆ, ದೇ ಆರ್ ಕಾನ್ಸಿಕ್ವೆನ್ಸಸ್ ಆಫ್ ದ ವೇ ಸೊಸೈಟಿ ಸ್ಟ್ರಕ್ಚರ್ ದೆಮ್ಸೆಲ್ಸ್. ಅಂದ್ರೆ ನಾವು ನಮಗೋಸ್ಕರ ಈ ಸಮಾಜದಲ್ಲಿ ನಾವು ಹೆಂಗಿರ್ತೇವೆ, ಏನು ಕೆಲಸ ಮಾಡ್ತೇವೆ, ಅದು ಪರಿಣಾಮಗಳು. ಓಕೆ, ಹೆಂಗ್ ಹೇಳ್ತಾರೆ ಅದು? ಎಕನಾಮಿಕಲಿ ಅಂಡ್ ಸೋಷಿಯಲಿ ದ ವೇ ಸೊಸೈಟೀಸ್ ಅಂಡ್ ಸ್ಟೇಟ್ಸ್ ಇಂಟರಾಕ್ಟ್ and the way that relationships between the decision makers are sustained. The disaster emanates from the fact that certain communities or groups are forced to settle in areas susceptible to the impact of raging river or a volcanic eruption. The magnitude of each disaster be in terms of deaths. ಈ ಡಿಸಾಸ್ಟರ್ ಏನೇನು ಪರಿಣಾಮಗಳಾಗ್ತಾವ ಅಂತಂದ್ರೆ ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಈಚ್ ಡಿಸಾಸ್ಟರ್ ಬಿ ಇನ್ ಟರ್ಮ್ಸ್ ಆಫ್ ಡೆತ್, ಸಾವು ನೋವುಗಳು, ಡ್ಯಾಮೇಜಸ್, ಪ್ರಾಪರ್ಟಿ ಡ್ಯಾಮೇಜಸ್ ಆರ್ ಕಾಸ್ಟ್ಸ್ ಫಾರ್ ಎ ಗಿವನ್ ಡೆವಲಪಿಂಗ್ ಕಂಟ್ರಿ ಇನ್ಕ್ರೀಸ್ ವಿತ್ ದ ಇನ್ಕ್ರಿಮೆಂಟ್ ಆಫ್ ಮಾರ್ಜಿನಲೈಸೇಷನ್ ಆಫ್ ದ ಪಾಪ್ಯುಲೇಷನ್. ಯಾಕೆ ಆಗ್ತಾವೆಲ್ಲ ಆಗಕ್ಕೆ ಕಾರಣಗಳೇನು ಅಂತಂದ್ರೆ ದಟ್ ಇಸ್ ದ ನಾವು ಏನ್ ಮಾಡ್ತಾ ಇದ್ದಾರೆ, ಇಸ್ ನೋ ಕಂಟ್ರೋಲ್ ಓವರ್ ದ ಪಾಪ್ಯುಲೇಷನ್. ಹೆಚ್ಚಾಗ್ತಾ ಇರೋದು ಏನಾಗ್ತಿದೆ, as the population increases, the best land in both rural and urban area is taken up. ಹೆಂಗೆ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಜನಕ್ಕೆ ಇರಕ್ಕೆ ಜಾಗ ಬೇಕಾಗ್ತದೆ. ಸೊ ಎಲ್ಲ ಹೊಲಗಳನ್ನು, ಎಲ್ಲ ಕಾಡುಗಳು, ಎಲ್ಲ ಫಾರೆಸ್ಟ್ ಗಳನ್ನು ನಾಶ ಮಾಡೋದಲ್ಲಿ ಮನೆ ಕೊಟ್ಟದು. ಓಕೆ, ಅಂಡ್ those seeking land for framing or housing are forced to accept inadequate land. This offers less productivity and a smaller measure of physical or economic safety. Disaster has massive human and economic costs. Definitely ಏನ್ ಹೇಳ್ತಾರೆ ಇಲ್ಲಿ, ಈ ಎಲ್ಲ ಕಾರಣಗಳಿಂದ ಡಿಸಾಸ್ಟರ್ ಏನಾಗ್ತದೆ ಇಲ್ಲಿ ಪ್ಲೇಸ್ ಆಗ್ತದೆ ಅಂತ ಹೇಳ್ತಾರೆ. ಸೊ ಇಲ್ಲಿ ನೆಕ್ಸ್ಟ್ ದೆನ್ ಯಾಕೆ ಆಗ್ತದೆ, ಏನ್ ಕಾರಣಗಳು? ದೇ ಮೇ ಕಾಸ್ ಮೆನಿ ಡೆತ್ಸ್, ಸೆವರ್ ಇಂಜುರೀಸ್ ಅಂಡ್ ಫುಡ್ ಸ್ಟೋರೇಜಸ್. Most incidents of severe injuries and deaths occur during the time of impact, whereas diseases, outbreaks, and food shortages often arise much later depending on the nature and duration of the disaster. ಅಂದ್ರೆ ನೇಚರ್ ಹೆಂಗೆ ಈಗ ಹೇಳ್ತಿರ್ತಾರೆ ನೋಡ್ರಿ, ಭೂಮಿ ತಾಯಿಗೆ ಸಿಟ್ಟು ಬಂದ್ರೆ ಏನ್ ಮಾಡ್ತಾರೆ, ಒಡೆದು ಜನ ಎಲ್ಲ ಏನ್ ಬರ್ತದ್ರಿ, ನೀರಿಗೆ ಕೆಳಗಿಂದೆಲ್ಲ ಬೆಂಕಿಗಳಾಗ್ತದೆ, ಹೌದಾ? ಸೊ ನೇಚರ್ ಸಿಟ್ ಆಯ್ತು ಅಂತಂದ್ರೆ ಅಲ್ಲಿ ಏನು ಆಗೋದು ಚಾನ್ಸಸ್ ಇರ್ತಾವಂತ ಇಲ್ಲಿ ಹೇಳ್ತಾರೆ. ಸೊ ಅದಕ್ಕೆ ಏನಾಗ್ತದೆ, ಮನುಷ್ಯ ಯಾವಾಗ್ಲೂ ಕರೆಕ್ಟ್ ಆಗಿ ಇದು ಮಾಡ್ಬೇಕು, ಜನ ನಮ್ಮ ಎನ್ವಿರಾನ್ಮೆಂಟ್ ಅನ್ನು ಕಾಪಾಡಬೇಕು, ಗಿಡಗಳನ್ನ ಬೆಳೆಸಬೇಕು, ಹಸಿರು ಈಗೆಲ್ಲ ನೋಡ್ತಾ ಇದ್ದಾರೆ ನೋಡ್ರಿ, ಹೌದಾ? ಆ ತರ anticipating the potential consequences of disaster can help determine the actions that need to be started before disaster strikes to minimize its effect. ಅಂದ್ರೆ ಈ ಡಿಸಾಸ್ಟರ್ ಆಗಿ ಎಲ್ಲ ಆಗೋಕಿನ ಮುಂಚೆನೆ ನಾವೇನ್ ತಗೋಬೇಕ್ರಿ, ಪ್ರಿಕಾಷನ್ಸ್ ಅನ್ನ ತಗೋಬೇಕು ಅಂತ ಇಲ್ಲಿ ನಾವು ಹೇಳ್ತಾರೆ. ದಿಸ್ ಚಾಪ್ಟರ್ ಡೀಲ್ಸ್ ವಿತ್ ದ ಡೆಫಿನಿಷನ್ಸ್. ಈ ಚಾಪ್ಟರ್ ಅಲ್ಲಿ ನಾವ್ ಏನ್ ನೋಡ್ತೀವಿ ಅಂತಂದ್ರೆ, ದಿಸ್ ಚಾಪ್ಟರ್ ಡೀಲ್ಸ್ ವಿತ್ ದ ಡೆಫಿನಿಷನ್ಸ್ ಆಫ್ ಡಿಸಾಸ್ಟರ್ ಅಂಡ್ ಅದರ್ ರಿಲೇಟೆಡ್ ಟರ್ಮ್ಸ್ ಲೈಕ್ ಹಜಾರ್ಡ್, ವಲ್ನರಬಿಲಿಟಿ ಅಂಡ್ ಪ್ರಿವೆನ್ಷನ್. ಅಂದ್ರೆ ನಾಲ್ಕಕ್ಕೆ ನಾವು ಏನೇನ್ ಪ್ರಿವೆನ್ಷನ್ ಅನ್ನ ತಗೋಬೇಕು. ಮೋರ್ ಓವರ್ ಇಟ್ ಆಲ್ಸೋ ಅಡ್ರೆಸ್ ಟೈಪ್ಸ್ ಆಫ್ ಡಿಸಾಸ್ಟರ್. ಅಂದ್ರೆ ಏನೇನ್ ಎಷ್ಟೆಷ್ಟು ಕಾರಣಗಳು, ಟೈಪ್ಸ್ ಇವೆ ಅಂತ, ನ್ಯಾಚುರಲ್ ಇರಬಹುದು, ಮ್ಯಾನ್ ಮೇಡ್ ಇರಬಹುದು, ಆ ತರ. ಅಂಡ್ ಡಿಸ್ಕಸ್ ದ ಟ್ರೆಂಡ್ಸ್ ಆಫ್ ದ ಆಕರೆನ್ಸ್, ಯಾಕೆ ಆಗ್ತವೆ ಆಫ್ ದ ಡಿಸಾಸ್ಟರ್, ಟು ಇಂಟ್ರೊಡ್ಯೂಸ್ ರೀಡರ್ಸ್ ದ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ದ ಸಬ್ಜೆಕ್ಟ್ ಮ್ಯಾಟರ್. ಡಿಸಾಸ್ಟರ್ ಅಂದ್ರೆ ಏನು, ಡೆಫಿನಿಷನ್ ಏನು, ಏನ್ ಟೈಪ್ಸ್ ಇವೆ ಅನ್ನೋದನ್ನ ನಾವಿಲ್ಲಿ ಕಲಿತೆವು. Disasters are as old as human history, but the dramatic increase and the damage caused by them in the recent past have become a cause of national and international concern. Over the past decade, the number of natural and man-made disasters has climbed
ಇನ್ಎಕ್ಸಾರ್ಬ್ಲಿ ಅಂದ್ರೆ ಏನ್ ಹೇಳ್ತಾರೆ, ಇದು ಏನಿದೆ ಅಂತಂದ್ರೆ ಮೊದಲೇ ಹಿಡಿದು ಬಂದಿದೆ, ಈಗೇನು ಹೊಸದಾಗಿಲ್ಲ. ಆದ್ರೆ ಈಗ ಇದೇನಾಗ್ತಾ ಇದೆ, ಡಿಸಾಸ್ಟರ್ಸ್ ಆರ್ ಇನ್ಕ್ರೀಸಿಂಗ್ ಡೇ ಬೈ ಡೇ. ಯಾಕಂದ್ರೆ ಯಾವ್ದೋ ಒಂದು ಅನ್ಕೋರಿ, ಒಂದು ಏನಿರ್ತದೆ, ಒಂದು ಪಾಸಿಟಿವ್ ಇರ್ತದೆ, ಒಂದು ನೆಗೆಟಿವ್. ಇಂಪ್ಯಾಕ್ಟ್ ಆಫ್ ಟೆಕ್ನಾಲಜಿ ಹ್ಯಾವ್ ಬೋತ್ ಪಾಸಿಟಿವ್ ಇದೆ, ನೆಗೆಟಿವ್. ಹಾಗೆ ಮನುಷ್ಯ ಎಷ್ಟು ಇದ್ರ ಹಿಂದೆ ಓಡ್ತಾ ಇದ್ದಾನೆ, ಅಷ್ಟಷ್ಟು ಏನಾಗ್ತಾ ಇದೆ, ಸೆಲ್ಫ್ ಏನಾಗ್ತಾ ಇದೆ, ಅವನು ಹಿ ಇಸ್ ಇನ್ವೈಟಿಂಗ್ ದ ಪ್ರಾಬ್ಲಮ್ಸ್ ಹಿಮ್ಸೆಲ್ಫ್. ಹೌದಾ? ಸೊ ಇದನ್ನೆಲ್ಲ ನಾವಿಲ್ಲಿ ನೋಡ್ತೀವಿ. ನಾವು ಲೆಟ್ ಅಸ್ ಸಿ ವಾಟ್ ಈಸ್ ದ ಮೀನಿಂಗ್ ಆಫ್ ಡಿಸಾಸ್ಟರ್. ನಿಮ್ಗೇನ ಅರ್ಥ ಆಗಕ್ಕೆ ಏನ್ ಮಾಡಿದೀನಿ, ಕೆಲವೊಂದು ಇದು ಸತ ನಿಮ್ಗೆ ನಾನು ತೋರಿಸಿದೀನಿ. ಓಕೆ, ಆಲ್ಮೋಸ್ಟ್ ಎವ್ರಿ ಡೇ ನ್ಯೂಸ್ ಪೇಪರ್ಸ್, ರೇಡಿಯೋಸ್ ಅಂಡ್ ಟೆಲಿವಿಷನ್ ಚಾನೆಲ್ಸ್ ಕ್ಯಾರಿ ರಿಪೋರ್ಟ್. ನೋಡ್ತೀರಾ ನೀವು, ಟಿವಿ ಹಚ್ಚಿದ್ರೇನೆ ಕೊರೋನಾ ಬಂತು, ಅಲ್ಲಿ ಮಳೆ ಆಯ್ತು, ಇಲ್ಲಿ ಇದು ಆಯ್ತು, ಅಲ್ಲಿ ಫ್ಲೋ ಆಯ್ತು, ನೋಡ್ತಾ ಇರ್ತಾರಲ್ಲ ಅದು. ಸೆವೆರಲ್ ಪಾರ್ಟ್ ಆಫ್ ದ ವರ್ಲ್ಡ್. ಬಟ್ ವಾಟ್ ಈಸ್ ಅ ಡಿಸಾಸ್ಟರ್? ದ ಟರ್ಮ್ ಡಿಸಾಸ್ಟರ್ ವಾಸ್ ಇಟ್ಸ್ ಒರಿಜಿನ್ ಟು ದ ಫ್ರೆಂಚ್ ವರ್ಡ್. ಇದು ಎಲ್ಲಿಂದ ಬಂತರಿ ಅಂತಂದ್ರೆ, ಇದು ಮೇನ್ ಆಗಿ ನಾವು ಫ್ರೆಂಚ್ ಲಿಂದ ಇದನ್ನ ಡಿಸಾಸ್ಟರ್ ಅನ್ನೋದನ್ನ ಡಿರೈವ್ ಮಾಡಿದ್ದಾರೆ. ಡಿಸಾಸ್ಟರ್ ವಿಚ್ ಇಸ್ ಎ ಕಾಂಬಿನೇಷನ್ ಆಫ್ ಟೂ ವರ್ಡ್ಸ್. ಡಿಸಾಸ್ಟರ್ ಏನಾಗಿದ್ರೆ ಕಾಂಬಿನೇಷನ್ ಯಾವ್ದಿದೆ, DES ಮೀನಿಂಗ್ ಬ್ಯಾಡ್ ಅಂಡ್ ಆಸ್ಟರ್ ಮೀನಿಂಗ್ ಸ್ಟಾರ್. ದಟ್ ಈಸ್ ಇವೆರಡು ಸೇರಿದಾಗಿದೆ ಡಿಸಾಸ್ಟರ್ ಆಗಿದೆ. ದಸ್ ದ ಟರ್ಮ್ ರೆಫರ್ಸ್ ಟು ಬ್ಯಾಡ್ ಆರ್ ಎವಿಲ್ ಸ್ಟಾರ್. ಅಂದ್ರೆ ಏನಂತ ಹೇಳ್ತಾರೆ ಇದಕ್ಕೆ, ಬ್ಯಾಡ್ ಆರ್ ಎವಿಲ್ ಸ್ಟಾರ್ ಅಂತ ಇಲ್ಲಿ ಹೇಳ್ತಾರೆ. ಡಿಸಾಸ್ಟರ್ಸ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಎ ಸೀರಿಯಸ್ ಡಿಸ್ಟರ್ಪ್ಷನ್. ಏನ್ ಮಾಡ್ತಾರೆ ಇದು, ಏನ್ರಿ ಇದು ಸೀರಿಯಸ್ ಡಿಸ್ಟರ್ಪ್ಷನ್ ಅಂದ್ರೆ ಇಂಟರ್ವೆನ್ಷನ್. ಮನುಷ್ಯ ಪೀಸ್ ಆಗಿರೋದಕ್ಕೆ ಆಗೋದಿಲ್ಲ, ಅದು ಸೀರಿಯಸ್ ಡಿಸ್ಟರ್ಪ್ಷನ್, ಡಿಸ್ಟರ್ಬ್ ಮಾಡೋದು ಇನ್ ದ ಫಂಕ್ಷನಿಂಗ್ ಆಫ್ ದ ಕಮ್ಯುನಿಟಿ. ಎದಕ್ಕೆ ನಾವು ಹ್ಯೂಮನ್ ಬೀಯಿಂಗ್ಸ್ ಏನು ಡೇ ಟು ಡೇ ಫಂಕ್ಷನಿಂಗ್ ಆಗ್ತಾ, ಬೆಳಗಾಗ್ತದೆ, ಸ್ನಾನ ಮಾಡ್ತೀರಾ, ಊಟ ಮಾಡ್ತೀರಾ, ಆಫೀಸ್ಗೆ ಹೋಗ್ತಾರೆ, ನಮ್ ಡೇ ಟು ಡೇ ಆಕ್ಟಿವಿಟೀಸ್ ಏನಾಗ್ತದೆ, ಡಿಸ್ಟ್ರಪ್ಷನ್ ಆಗ್ತದೆ. ಫಂಕ್ಷನಿಂಗ್ ಆಫ್ ದ ಕಮ್ಯುನಿಟಿ ಆರ್ ಎ ಕಾಸಿಂಗ್ ವೈಡ್ ಸ್ಪ್ರೆಡ್ ಮಟೀರಿಯಲ್, ಎಕನಾಮಿಕ್, ಸೋಷಿಯಲ್ ಆರ್ ಎನ್ವಿರಾನ್ಮೆಂಟಲ್ ಲಾಸಸ್. ಏನೇನ್ ಲಾಸ್ ಆಗ್ತಾವ ಅಂತ ಹೇಳ್ತಾರೆ ರೀ. ಹೆಂಗ ಸ್ಪ್ರೆಡ್ ಆಗ್ತದೆ ಅಂದ್ರೆ, ಮಟೀರಿಯಲ್ ಮನೆಗಳನ್ನ ಕಟ್ಟಿರ್ತಾರೆ, ಬೀಳ್ತವೆ. ಎಕನಾಮಿಕ್ ಆರ್ಥಿಕವಾಗಿ ನೋಡ್ರಿ, ಇದು ಜಸ್ಟ್ ಕೊರೋನಾನ ಒನ್ ಆಫ್ ದ ಎಕ್ಸಾಂಪಲ್. ಏನಾಯ್ತು, GDP ಎಲ್ಲ ಡೌನ್ ಆಗಿ, ಸಿವಿಯರ್ ಆಗಿ ಡೌನ್ ಆಗಿ, ಎಲ್ಲಾ ಕಡೆ ಮಳೆ ಬಂತು, ಫ್ಲಡ್ ಬಂತು, ಎಷ್ಟೋ ಜನ ಕೊಚ್ಕೊಂಡು ಹೋದ್ರು. ಸೋಷಿಯಲಿ ಎನ್ವಿರಾನ್ಮೆಂಟಲ್ ಲಾಸಸ್ ವಿಚ್ exceed the ability of the affected society to cope using its own resources ಅಂತ ಇಲ್ಲಿ ಹೇಳ್ತಾರೆ. ದಿಸ್ ಇಸ್ ವಾಟ್ ದ ಮೀನಿಂಗ್ ಆಫ್ ಡಿಸಾಸ್ಟರ್. ಇಲ್ಲಿ ನೀವು ನೋಡ್ಬೋದು, ನಾನು ಕೆಲವೊಂದು ಚಿತ್ರಗಳನ್ನ ತೋರಿಸಿದ್ದೀನಿ. ಇದನ್ನ ನಾನು ರಿಸರ್ಚ್ ಗೇಟ್ ಇಂದ ಇದು ಮಾಡಿದೀನಿ, ಸೋರ್ಸ್ ಕೂಡ ಕೆಳಗೆ ನಾನು ಕೊಟ್ಟಿದ್ದೀನಿ. ಓಕೆ, ದಿಸ್ ಇಸ್ ಇವನ್ನೆಲ್ಲ ಏನಂತ ಹೇಳ್ತೇವೆ ನಾವು, ನ್ಯಾಚುರಲ್ ಡಿಸಾಸ್ಟರ್ಸ್ ಅಂತ ಹೇಳ್ಬಹುದು. ಆಕಸ್ಮಿಕವಾಗಿ ಬೆಂಕಿ ಹೊತ್ತೋದು, ಫ್ಲೋ ಬರೋದು, ಇವನ್ನೆಲ್ಲಾನು ಭೂಕಂಪ ಆಗೋದು, ಇವೆಲ್ಲಾನು ಏನಿವೆ ಅಂತಂದ್ರೆ ಎಕ್ಸಾಂಪಲ್ಸ್ ಆಫ್ ದ ಡಿಸಾಸ್ಟರ್ಸ್ ಅಂತ ನಾವಿಲ್ಲಿ ಹೇಳ್ತೀವಿ. A disaster is a result from the combination of hazard, vulnerability and insufficient capacity or measures to reduce the potential chances of risk. A disaster happens when the hazard impact on the vulnerable population and causes damages. ಪಾಪ್ಯುಲೇಷನ್ ಜಾಸ್ತಿ ಆಯ್ತು ಹಂಗಂಗ ಏನಾಗ್ತದೆ, ಇಲ್ಲ ಡ್ಯಾಮೇಜಸ್ ಕೂಡ ಜಾಸ್ತಿ ಆಗ್ತದೆ. ಪಾಪ್ಯುಲೇಷನ್ ಜಾಸ್ತಿ ಆದಂಗ ಏನಾಗ್ತದೆ, ಇಲ್ಲಿ ಬೇರೆ ಬೇರೆ ಒಂದ್ರ ಮೇಲೆ ಒಂದ್ ಹೆಂಗ ಒಂದ್ ಬಾಡಿಯಲ್ಲಿ ಒಂದ್ ಆರ್ಗನ್ ಖರಾಬ್ ಆದ್ರೆ ಏನಾಗ್ತದ್ರಿ, ಎಲ್ಲಾನು ಸೈಡ್ ಇಂಪ್ಯಾಕ್ಟ್ ಒಂದ್ರ ಮೇಲೆ ಒಂದು ಇಫೆಕ್ಟ್ ಆಗ್ತಾ ಹೋಗ್ತದೆ. ಹಂಗೆ ಇಲ್ಲಿ ಒಂದು ಕಾಸ್ ಲಿಂತ ಏನಾಗ್ತದ, ವೇರಿಯಸ್, ಇಟ್ ವಿಲ್ ಬಿ ಡೈರೆಕ್ಟೆಡ್ ಟು ದ ವೇರಿಯಸ್ ಕಾಸಸ್ ಅಂತ ಇಲ್ಲಿ ನಾವು ಹೇಳ್ತೇವೆ. ಡ್ಯಾಮೇಜಸ್, ಕ್ಯಾಶುಯಾಲಿಟೀಸ್ ಅಂಡ್ ಡಿಸ್ಟ್ರಕ್ಷನ್, ಎನಿ ಹಜಾರ್ಡ್, ಫ್ಲಡ್, earthquake, cyclone, which is a triggering event along with greater vulnerability, inadequate access to resources, sick and old people, lack of awareness, etc. ಗೊತ್ತುನಿರಲ್ಲ ಕೆಲವೊಬ್ಬರಿಗೆ ಆ ತರ lead to disaster causing greater loss to life and property. For example, an earthquake in an uninhabited desert cannot be considered a disaster, no matter how strong the intensities produced. An earthquake is disastrous only when it affects people, their properties and activities. Definitely ನೋಡ್ರಿ, ಭೂಕಂಪ ನೀವು ಕೇಳಿದೀರ ಎಷ್ಟೋ ಸರಿ, ದಂದಂದ 10 ನಿಮಿಷ ಆದ್ರೂ ಏನಾಗ್ತದೆ, ಎವ್ರಿಥಿಂಗ್ ವಿಲ್ ಬಿ ಕೊಲ್ಯಾಪ್ಸ್ಡ್. ಹೌದಾ? ಆ ತರ. Thus, disaster occurs only when hazard and vulnerability meet. ಎಲ್ಲಾನ ಎರಡು ಮೀಟ್ ಆಗದೆ ಏನಾಗ್ತದೆ, ಡಿಸಾಸ್ಟರ್ ಆಗ್ಲಿಕ್ಕೆ ಪಾಸಿಬಲ್ ಅಂತೀವಿ ಹೇಳ್ತಾರೆ. But it is also to be noted that with greater capacity of the individual, community and environment to face these disasters, the impact of hazard reduces. Therefore, we need to understand the three major components, namely hazard, vulnerability and capacity, with suitable examples to have a basic understanding of disaster management.
ನೋಡೋಣ ನಾವು. Now let us see the definition. Disaster, several definitions are frequently given to this disaster. The World Health Organization defines a disaster as a sudden ecological phenomenon of sufficient magnitude to require external assistance. It is also defined as any event, ಏನಾದ್ರೂ ಆಗೋದು event, typically occurring ಸಡನ್ ಆಗಿ ಗೊತ್ತಿರದೆ ಆಗ್ಬಿಡ್ತದೆ. ಭೂಕಂಪ ನಮ್ಗೆ ಹೇಳಿ ಕೇಳಿ ಆಗ್ತದೆ ಅಂತ ಇಲ್ಲ, ಆ ತರ. It causes ಆದ್ಮೇಲೆ ಏನಾಗ್ತದ್ರಿ, ಡ್ಯಾಮೇಜ್, ಇಕಾಲಜಿಕಲಿ ಡಿಸ್ಟ್ರಪ್ಷನ್, ಲಾಸ್ ಆಫ್ ಹ್ಯೂಮನ್ ಲೈಫ್, ಎಷ್ಟೋ ಜನ ಸಾಯ್ತಾರೆ, ಏನೇನೋ ಆಗ್ತದೆ. ದಟ್ ಈಸ್ ಡಿಟೋರಿಯೇಷನ್ ಆಫ್ ಹೆಲ್ತ್ ಅಂಡ್ ಹೆಲ್ತ್ ಸರ್ವಿಸಸ್, ಎಲ್ಲಾನು ಕೊಲಾಪ್ಸ್ ಆಗ್ಬಿಡ್ತದ್ರಿ. ಡಾಕ್ಟರ್ಸ್ ನೀವು ಫೋನ್ ಮಾಡಪ್ಲೇ ಇಲ್ಲ, ಇಂಜುರಿ ಆದ್ರೆ ಆಂಬುಲೆನ್ಸ್ ಬರಪ್ಲೇ ಇಲ್ಲ, ಎಲ್ಲಾನು ಯಾಕಂದ್ರೆ ರೋಡ್ ಬಂದ್, ಎಲ್ಲಾ ಬಂದ್, ಆ ತರ. ಹೆಲ್ತ್ ಸರ್ವಿಸಸ್ ಅಂಡ್ ವಿಚ್ ಎಕ್ಸೀಡ್ಸ್ ದ ಕೆಪಾಸಿಟಿ ಆಫ್ ದ ಅಫೆಕ್ಟೆಡ್ ಕಮ್ಯುನಿಟಿ ಆನ್ ಎ ಸ್ಕೇಲ್ ಸಫಿಶಿಯಂಟ್ ಟು ರಿಕ್ವೈರ್ ಔಟ್ಸೈಡ್ ಅಸಿಸ್ಟೆನ್ಸ್. ಡೆಫಿನೆಟ್ಲಿ ಅವಾಗ ಏನ್ ಮಾಡ್ಬೇಕಾಗ್ತದೆ, ನಮ್ಗೆ ನೆರೆ ಹೊರೆಯವರು ಬಂದು ಅಲ್ಲಿ ಹೆಲ್ಪ್ ಮಾಡ್ಬೇಕಾಗ್ತದೆ. ಅದೇನ್ ಇಲ್ಲಿ ಅಂತ ಹೇಳ್ತಾರೆ ಅಂತಂದ್ರೆ ಟು ರಿಕ್ವೈರ್ ಔಟ್ಸೈಡ್ ಅಸಿಸ್ಟೆನ್ಸ್ ಅಂತ ಇಲ್ಲಿ ಹೇಳ್ತಾರೆ. ದಿಸ್ ಇಸ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೈಕಲ್. google.com ಇಂದ ಇದನ್ನ ನಾನು ತಗೊಂಡಿದ್ದೀನಿ. ದಟ್ ಇಸ್ ಸೊ ಕೊಟ್ಟಿದ್ದೀನಿ ಇಲ್ಲಿ. ಮಿಟಿಗೇಷನ್ ಅಂಡ್ ಪ್ರಿವೆನ್ಷನ್, ಪ್ರಿಪೇರ್ಡ್ನೆಸ್, ದೆನ್ ದಿ ಪ್ರೊಟೆಕ್ಷನ್, ರಿಕವರಿ, ಇಂಪ್ಯಾಕ್ಟ್, ಅಸೆಸ್ಮೆಂಟ್, ರೆಸ್ಪಾನ್ಸ್, ರಿಕವರಿ. ಅಂದ್ರೆ ಏನ್ ಇವೆಂಟ್ ಆಗ್ತದೆ ಅದಕ್ಕೆ ನಾವು ಯಾವ ತರ ನಾವು ಪ್ರಿಪೇರ್ಡ್ನೆಸ್ ಇರಬೇಕು, ಏನ್ ಪ್ರಿಡಿಕ್ಷನ್ಸ್ ಪ್ರಿವೆನ್ಷನ್ಸ್ ಅನ್ನ ನಾವು ತಗೋಬೇಕು, ಅದನ್ನ ನಾವು ಹೇಗೆ ಅದರಲ್ಲಿಂದ ನಾವು ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅನ್ನ ಹೇಗ್ ಮಾಡ್ಬೇಕು, ರಿಕವರಿ ಹೇಗ್ ಆಗ್ಬೇಕು, ಹೊರಗೆ ಹೇಗ್ ಬರ್ಬೇಕು. ಇದಕ್ಕೇನಂತ ಹೇಳ್ತಾರೆ ಇಲ್ಲಿ, ಸೈಕಲ್. ದಿಸ್ ಇಸ್ ವಾಟ್ ಕಾಲ್ಡ್ ಆಸ್ ಅ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೈಕಲ್ ಅಂತ ನಾವಿಲ್ಲಿ ಹೇಳ್ತೇವೆ. ಇನ್ ಲ್ಯಾಂಡ್ಸ್ಮ್ಯಾನ್ 2001 ನಲ್ಲಿ ಡೆಫಿನಿಷನ್ ಅನ್ನ ಕೊಟ್ಟಿದ್ದಾರೆ. ಇಟ್ ಇಸ್ ಅನ್ ಎಮರ್ಜೆನ್ಸಿ of such severity and magnitude that the resultant combination of deaths, injuries, ಸಾವುಗಳು, ನೋವುಗಳು, illness and property damage cannot be effectively managed. ನೋಡ್ರಿ, ಮನುಷ್ಯ ಒಂದ್ ಸ್ವಲ್ಪ ಏನಾದ್ರು ಕಳಿಸ್ಬೇಕಂದ್ರೆ ದುಡ್ಡು ಅಂತ ಲೈಫ್ ಲಾಂಗ್ ದುಡಿತಾನ, ಎಲ್ಲಾ ಅಷ್ಟು ವರ್ಷನೂ ಮಾಡಿಟ್ಟಿದ್ದು ಒಂದೇ ದಿನದಲ್ಲಿ ನೋಡ್ರಿ ಕೊಲಾಪ್ಸ್ ಆದ. ದಟ್ ಇಸ್ ಕಾಲ್ಡ್ ಆಸ್ ದ ಡಿಸಾಸ್ಟರ್. cannot be effectively managed with the routine procedures or resources. Disaster is further defined as event in which a society or a community undergoes acute deprivation of food and other basic necessities due to natural and man-made calamities to such an extent that the natural function of the society or the community is disturbed and that it cannot be subsist without outside interventions. ಅಂದ್ರೆ ಏನ್ರಿ, ಮನುಷ್ಯ ಡಿಸಾಸ್ಟರ್ ಆದ ಟೇಕನ್ ಪ್ಲೇಸ್ ಆದಾಗ ಏನಾಗ್ತದೆ ಇಲ್ಲಿ ಅಂತಂದ್ರೆ, ಓನ್ಲಿ ಪೂರ ನಾಶ ಆಗಿ ಹೋಗಿರ್ತದೆ. ಯಾವ್ದು ಸರ್ವಿಸಸ್ ಇರಲ್ಲ, ಹೆಲ್ತ್ ಪ್ರಾಬ್ಲಮ್ ಇರ್ತದ, ಎಷ್ಟೋ ಜನ ಸತ್ತಿರ್ತಾರ, ಎಲ್ಲಿ ಸತ್ತಾರ ಅಂತೂ ಗೊತ್ತಿರಲಿಲ್ಲ, ವಾಸನೆ ಬರ್ತಿರ್ತದ. ಸೊ ಹಿಂಗ್ ಎಲ್ಲಾ ಆದಾಗ ಏನಾಗ್ತಂತಂದ್ರೆ ಔಟ್ಸೈಡರ್ಸ್ ಹೆಲ್ಪ್ ಏನಾಗ್ತದ್ರಿ, ಡೆಫಿನೆಟ್ಲಿ ಇಲ್ಲಿ ಬೇಕಾಗ್ತದೆ ಅಂತ ಹೇಳ್ತಾರೆ. ಲೆಟ್ ಅಸ್ ಸಿ ಟೈಪ್ಸ್ ಆಫ್ ಡಿಸಾಸ್ಟರ್. Disaster are broadly divided into two types comprising natural and man-made disasters. Natural, the disaster that are caused by nature are termed as natural disaster. Example, earthquake, cyclone. Natural ಅಂದ್ರೆ ಏನ್ರಿ, ಇಲ್ಲಿ ಟರ್ಮ್ ನ್ಯಾಚುರಲ್ ಆಗಿ ಆಗ್ತಾವ. ಓಕೆ, ಅಂದ್ರೆ ಯಾವಾಗ ಆಗ್ತಾವ, ಹೆಂಗ್ ಆಗ್ತಾವ ಅಂತ ಗೊತ್ತಾಗಲ್ಲ. ಆದ್ಮೇಲೆ ಹೇಳ್ತಾರೆ ಇಷ್ಟು ಇತ್ತು ಇಷ್ಟು ಹಿಂಗಾಯ್ತು, ಇಷ್ಟು ಸೆಂಟಿಮೀಟರ್ ಇತ್ತು, ಆಯ್ತು. ಆಗಕ್ಕಿಂತ ಮುಂಚೆ ಯಾರಿಗೂ ಇದು ಗೊತ್ತಾಗಲ್ಲ. ಇದಕ್ಕೆ ಏನಂತ ಕರೀತಾರೆ, ನ್ಯಾಚುರಲ್ ಡಿಸಾಸ್ಟರ್. ಎಕ್ಸಾಂಪಲ್ ಅಂದ್ರೆ ಭೂಕಂಪ, ಸೈಕ್ಲೋನ್ ಇಫೆಕ್ಟ್, ಫ್ಲಡ್ ಬರೋದು. ಇದು ಮ್ಯಾನ್ ಮೇಡ್ ಇದೆ. ಯಾವುದು, the disaster which are caused as a result of human activities are termed as a man-made. ಅಂದ್ರೆ ನಾವೇ we are held responsible. ಅದಕ್ಕೆ ಏನಂತಾರ, man-made disaster ಅಂತ ಹೇಳ್ತೇವೆ. ರೋಡ್ ಆಕ್ಸಿಡೆಂಟ್ಸ್, ಟೆರರಿಸ್ಟ್ ಅಟ್ಯಾಕ್, ಇವನ್ನೆಲ್ಲ ಏನ್ ಹೇಳ್ಬಹುದು ನಾವು, man-made disaster ಅಂತ ಇಲ್ಲಿ ನಾವು ಹೇಳ್ಬಹುದು. This is what the diagram, that is the disaster can be classified into two. One is the natural, another man-made. Under the natural we can see the major natural disaster, flood, cyclone, drought, earthquake. Minor natural disaster, cold wave, thunderstorms, heat waves, mudslides, storms, etc. ಹೌದಾ? Then major man-made disasters have very setting of fires, epidemics, pollution, ವಾರ್ಸ್ ಎಕ್ಸೆಟ್ರಾ. ಇವನ್ನ ಏನ್ ಹೋದ್ರೆ ಮ್ಯಾನ್ ಮೇಡ್. ಮೈನರ್ ಮ್ಯಾನ್ ಮೇಡ್ ಡಿಸಾಸ್ಟರ್ ಯಾವುದು, ರೋಡ್, ಟ್ರೈನ್ ಆಕ್ಸಿಡೆಂಟ್ಸ್, ಫುಡ್ ಪಾಯ್ಸನಿಂಗ್, ಇಂಡಸ್ಟ್ರಿಯಲ್ ಡಿಸಾಸ್ಟರ್, ಕ್ರೈಸಿಸ್, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಎಕ್ಸೆಟ್ರಾ. ದೀಸ್ ಆರ್ ದಿ ಯಾವ್ದು ನೀವು ಮ್ಯಾನ್ ಮೇಡ್ ಅಂತ ನಾವು ಹೇಳ್ತೀವಿ. ಈ ತರ ಡಿಸಾಸ್ಟರ್ ನ ನಾವು ಒಂದು ನ್ಯಾಚುರಲ್ ಮತ್ತು ಮ್ಯಾನ್ ಮೇಡ್ ಆಗಿ ನಾವು ನೋಡಬಹುದು. Let us see what is a natural. Natural disaster occurs as a result of action of the natural forces and
to be accepted as unfortunate but inevitable. The natural disaster results from the forces of climate and geology. Natural disaster are perhaps the most unexpected. ಗೊತ್ತಿರಲ್ರಿ ಯಾವಾಗ ಬರ್ತದೆ ಏನಾಗ್ತದೆ ನ್ಯಾಚುರಲ್ ಅಂಡ್ ಕಾಸ್ಟ್ಲಿ ಓವರ್ ಆಲ್ ಇನ್ ಟರ್ಮ್ಸ್ ಆಫ್ ಲಾಸ್ ಆಫ್ ಹ್ಯೂಮನ್ ಲೈಫ್ಸ್. ಡೆಫಿನೆಟ್ಲಿ ಒಂದ್ಸರಿ ಬಂತಂದ್ರೆ ಏನಾಗ್ತದೆ ಇಟ್ ಈಸ್ ತುಂಬಾ ಹ್ಯೂಮನ್ ಲೈಫಿಗೆ ಇದು ಕಾಸ್ಟ್ಲಿ ಬೀಳ್ತದೆ ಅಂತ ಹೇಳ್ತಾರೆ. ಎಲ್ಲ ಸರ್ವನಾಶ ಆಗಿ ಹೋಗ್ತದೆ. Natural disaster can be categorized as acute or slow in their onset. They should be predictable in certain instances since they are clustered geographical areas. ಅಂದ್ರೆ ಕೆಲವೊಂದ್ಸರಿ ನಾವು ಪ್ರಿಡಿಕ್ಷನ್ ಮಾಡಬಹುದು. ಎಲ್ಲಿ ತುಂಬಾ ಮಳೆ ಬಂತು ಅಂದ್ರೆ ಆ ನದಿ ಆ ಗ್ರಾಮದಲ್ಲಿ ವಾಸಿಸೋ ಎಲ್ಲ ಏನ್ ಮಾಡ್ತಾರೆ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ವಿಚ್ ಅಂದ್ರೆ ಪ್ರಿಡಿಕ್ಷನ್ ಜಿಯೋಲಜಿ ರಿಪೋರ್ಟ್ ನಿಂತ ಪ್ರಿಡಿಕ್ಷನ್ ಮಾಡಬಹುದು. ಅಂತ ಇದರಲ್ಲಿ ಅವರನ್ನ ಬೇರೆ ಕಡೆ ಶಿಫ್ಟ್ ಮಾಡಬಹುದು, ಪ್ರಿಕಾಷನ್ಸ್ ತಗೋಬಹುದು. ಆದ್ರೆ ಕೆಲವೊಂದ್ ಏನಾಗ್ತಾವ ಅರ್ತ್ ಕ್ವೇಕ್ ಫ್ಲಡ್ ಅನ್ನೋದು ಏನಾಗ್ತದ್ರಿ ಸಡನ್ ಆಗಿ ಆಗ್ಬಿಡ್ತದೆ. ಇಲ್ಲಿ ಹೇಳ್ತಾರೆ ನೋಡಿ ನೆಕ್ಸ್ಟ್ ನ್ಯಾಚುರಲ್ ಡಿಸಾಸ್ಟರ್ ವಿತ್ ಅಕ್ಯೂಟ್ ಆನ್ಸೆಟ್ಸ್ ಇನ್ಕ್ಲೂಡ್ ಈವೆಂಟ್ಸ್ ಸಚ್ as earthquake, ಭೂಕಂಪ, ಫ್ಲಡ್, ಹ್ಯುರಿಕೇನ್, ಸೈಕ್ಲೋನ್ ಆರ್ ಟೈಫೋನ್, ಫೈರ್ ಎಕ್ಸೆಟ್ರಾ. ಹೌದಾ, ಇವನ್ನೆಲ್ಲ ಏನವರಿ ಇವು ಏನಿವೆ ಅಂದ್ರೆ ಯಾವಾಗ ಆಗ್ತವೆ ಹೆಂಗ್ ಆಗ್ತವೆ ಗೊತ್ತಾಗಲ್ಲ. Natural hazards with slow or gradual onset include drought, famine, deforestation, and pest infestation. And as a global natural disaster trends rose with increasing rapidity. Among the different types of natural disasters, floods, tropical storms, droughts, earthquakes, ಭೂಕಂಪ ಆಗೋದು, ಫ್ಲಡ್ ಬರೋದು, ಇವೆಲ್ಲ ಡ್ರಾಟ್ಸ್, ಇವೆಲ್ಲ ಏನವರಿ ಅಂತಂದ್ರೆ ಸಮ್ ಆಫ್ ದ ಫ್ಯೂ ಎಕ್ಸಾಂಪಲ್ಸ್ ಆಫ್ ದ ದಟ್ ಆರ್ ನ್ಯಾಚುರಲ್ ಡಿಸಾಸ್ಟರ್ಸ್ ಅಂತ ನಾವಿಲ್ಲಿ ಹೇಳ್ತೀವಿ. ಲ್ಯಾಂಡ್ ಸ್ಲೈಡ್ ಆಗೋದು, ಸ್ಟಾರ್ಮ್ಸ್ ಇವೆಲ್ಲ ನೀವು ನೋಡಿದ್ದೀರಾ. ದಟ್ ಇಸ್ ಓಕೆ. ದೆನ್ earthquake. Earthquake is a sudden and violent shaking of ground. Earthquake ಅಂದ್ರೆ ಭೂಕಂಪ ಆಗೋದು, ಭೂಮಿ ಏನಾಗ್ತದ್ರಿ ಕಂಪನ ಆಗ್ತದೆ. ಹೌದಾ? And great destruction is the result of movement of Earth's crust. An earthquake has the potential to volcanic eruption. ನೋಡ್ತೀರಾ ನೀವು ಮಣ್ಣು ಇದಾಗಿ ಹಿಂಗ್ ತೋರಿಸ್ತಾರಲ್ಲ ಭೂಮಿ ಸೀಳು. Earthquake of magnitude 9.2 on the Richter scale in 2004 in Indonesia is the second largest earthquake ever recorded. The deadliest earthquake happened in central China, killing 8 lakh in 1556 people during that time, and region lived in caves and died from the caves collapsing. Definitely. ಹೌದಾ, ನದಿ ಹತ್ರ ಇದ್ರೆ ಹೋದ್ರೆ ಮುಗದೆ ಹೋಯ್ತಾರೆ. ಡೆಫಿನೇಷನ್, earthquakes are sudden. ಇದು ಹೆಂಗಾಗ್ತದೆ earthquake ಅನ್ನೋದು ಗೊತ್ತಾಗಲ್ಲ, ಸಡನ್ ಆಗಿ ಆಗ್ಬಿಡ್ತದೆ. Slippages or movements in portion of the earth's crust accompanied by series of vibrations. ಜಸ್ಟ್ ಏನಾಗ್ತದ್ರಿ ಹಿಂಗ್ ನಡಗ ಹೆಂಗೆ ನಿಮ್ ಫೋನ್ ವೈಬ್ರೇಟರ್ ಆವಾಜ್ ಬಂದ್ರೆ ಗೊತ್ತಾ, ಹಂಗ ಭೂಮಿ ಏನಾಗ್ತದ್ರಿ ಇಲ್ಲಿ ವೈಬ್ರೇಷನ್ ಆಗಿ ಶುರು ಆಗ್ತದೆ. ಆಫ್ಟರ್ ಶಾಕ್ ಆಫ್ ಸಿಮಿಲರ್ or lesser intensity can follow the main quake. Earthquake can occur at any time of the year. ಯಾವಾಗ್ನೂ ಆಗ್ಬೋದು, ಇಂಥದೇ ದಿನ ಇಂಥ ಟೈಮಿಗೆ ಆಗ್ತಂತ ಹೇಳಕ್ ಬರಲ್ಲ. An earthquake is generally considered to be the most destructive and frightening of all forces of. ಎಷ್ಟೋ ಜ್ಯೋತಿಷಿಗಳಿದ್ದಾರೆ, ದಿನ ಟಿವಿಯಲ್ಲಿ ಬಂದ್ ಹೇಳ್ತಾರ, ರಾಶಿ ಭವಿಷ್ಯ ಎಲ್ಲ ಹೇಳ್ತಾರ. earthquake ಆದ್ಮೇಲೆ ಹೇಳ್ತಾರ ಅವ್ರು, ಹೀಗೆ ಸಂಭವಿಸಿತು, ಹೀಗಾಯ್ತು, ಹಾಗಿಂತ ಮುಂಚೆ ಹೇಳ್ತಾರೇನ್ರಿ ಭವಿಷ್ಯ ಗೊತ್ತಿತ್ತಂದ್ರೆ. ದಟ್ ಇಸ್ ವಾಟ್ ದ ಹೆಂಗೆ ಆಗ್ತದೆ ಯಾವಾಗ್ತಂತ ಇಲ್ಲಿ ಹೇಳಿಕೆ ಬರೋದಿಲ್ಲ. ಜಸ್ಟ್ ಇದು ನೀವು ನೋಡ್ಬೋದು. ದಟ್ ಇಸ್ ಒಂದ್ ಪಿಕ್ ಇದೆ, ಇದು ಏನ್ ನಿಮ್ಗೆ ಪಿಕ್ಚರ್ ಕಾಣಿಸ್ತದೆ. ಭೂಕಂಪ ಆದ್ಮೇಲೆ ಹೆಂಗ್ ಹೋಗಿ ಏನಾಗಿದೆ ಅನ್ನೋದು ನದಿ ಮೇಲೆ ಎಲ್ಲ ನೋಡ್ರಿ ಏನಾದ್ರು ಕಾಣ್ತದೆ ನಿಮ್ಗ. ದಿಸ್ ಇಸ್ ವಾಟ್ ದ ಹ್ಯಾಪನಿಂಗ್, ಏನಾಗಿದೆ ಅನ್ನೋದನ್ನ ನೀವು ಇಲ್ಲಿ ನೋಡ್ಬೋದು. earthquake ಆದ್ರೆ ಹೆಂಗ್ ಆಗ್ತದೆ ಅಂತ ಅನ್ನೋದು. ದಿಸ್ ಇಸ್ ಒನ್ ಆಫ್ ದ ಪಿಕ್ಚರ್ ಯು ಕ್ಯಾನ್ ಸಿ ಅಂಡ್ ಅಂಡರ್ಸ್ಟ್ಯಾಂಡ್ ದ ಪೊಸಿಷನ್. ಓಕೆ. Magnitude, the Richter scale used as an indication of the force of an earthquake measures the magnitude and intensity or energy released by the quake. This value is calculated based on the data recording from a single observation point for events anywhere on the earth, but it does not address the possible damaging effect of the earthquake. Also, an earthquake usually ignite fires which can spread rapidly among the damaged buildings if the water system has been disabled and fire services cannot access the site of the fire. Definitely ಆ ಟೈಮಲ್ಲಿ ಏನಾಗಲ್ಲ, ಏನೂ ಮಾಡಕ್ಕಾಗಲ್ಲ. That is the thing. Earthquake mitigation strategies. Existing critical facilities built on reclaimed land should be inspected and retrofitted if necessary to ensure earthquake resistance. Definitely.
ಫೆಸಿಲಿಟೀಸ್ ಅಂದ್ರೆ ನೋಡ್ಬೇಕ್ರಿ ಯಾವ ಬಿಲ್ಡಿಂಗ್ ಅಲ್ಲಿ ಹೇಗೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೆ, ಏನ್ ರೆಮಿಡಿಯಲ್ ಮೇಜರ್ಸ್ ಇದೆ, ಎಲ್ಲಿ ಮಾಡ್ಬೇಕು, ಮಣ್ಣು ಹೇಗಿದೆ, ಅದನ್ನೆಲ್ಲ ಪ್ರಿಕಾಷನ್ಸ್ ಅಲ್ಲಿ ತಗೋಬೇಕು. ಫ್ಯೂಚರ್ ಕ್ರಿಟಿಕಲ್ ಫೆಸಿಲಿಟಿ ಶುಡ್ ನಾಟ್ ಬಿ ಲೊಕೇಟೆಡ್ ಆನ್ reclaimed land because of the high potential for liquefaction. Older unreinforced masonry buildings should be inspected and retrofitted if necessary to increase earthquake resistance. Older unreinforced masonry buildings should not be used for critical functions. ನಿಮಗೆ ಗೊತ್ತಿದೆ, ಎಷ್ಟೋ ಇಲ್ಲಿ ಟಿವಿಯಲ್ಲಿ ಒಂದೊಂದ್ಸರಿ ತೋರಿಸ್ತಿರ್ತವೆ, ತುಂಬಾ ಹಳೆ ಬಿಲ್ಡಿಂಗ್ ಗಳು, ಹಳೆ ಸ್ಕೂಲ್ಗಳು ಯೂಸ್ ಮಾಡ್ತಾ ಇದ್ರೆ ಸಡನ್ ಆಗಿ ಬಿಡ್ತಾರೆ, ಎಷ್ಟೋ ಜನ ಸಾಯ್ತಾರೆ. ಅದಕ್ಕೆ ಇವೆಲ್ಲ ಏನವರಿ ಬಿಫೋರ್ ಇದನ್ನೆಲ್ಲ ಯೂಸ್ ಮಾಡೋಕ್ಕಿಂತ ಪ್ರಿಕಾಷನ್ಸ್ ಅನ್ನ ತಗೊಂಡು ಎಲ್ಲ ಚೆಕ್ ಮಾಡ್ಬೇಕು. ಲ್ಯಾಂಡ್ ಹೆಂಗಿದೆ, ಮಡ್ ಹೆಂಗಿದೆ, ಕನ್ಸ್ಟ್ರಕ್ಷನ್ ಹೆಂಗ್ ಮಾಡ್ಬೇಕು, ಏನಿಲ್ಲ. ಸೊ ಏನಂದ್ರೆ ಪ್ರಿಕಾಷನ್ಸ್ ಟು ಬಿ ಟೇಕನ್ ಟು ಅವಾಯ್ಡ್ ದ ಅರ್ಥಕ್ವೇಕ್. ಹೌದಾ? ಇಲ್ಲಿವರೆಗೆ ನೀವು ನನ್ನ ಕ್ಲಾಸ್ ಅಲ್ಲಿ ಇವತ್ತು ದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಸ್ಟ್ ಚಾಪ್ಟರ್ ಇಂಟ್ರೊಡಕ್ಷನ್ ಪಾರ್ಟ್ ಅನ್ನ ನೀವು ನೋಡಿದ್ದೀರಾ. ಐ ಥಿಂಕ್ ಯು ಅಂಡರ್ಸ್ಟುಡ್. ಐ ಎಕ್ಸ್ಪ್ಲೇನ್ ಇನ್ ಡೀಟೇಲ್ as well as I shown you with the various pictures also. It is very interesting. Rest of the things we shall discuss in my next class. Thank you.